ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೆಂಥ ವಿಷಯ ಗೊತ್ತುಂಟಾ? ನಾನೊಂದು ವೀಡಿಯೋ ಮಾಡಲಿಕ್ಕೆ ಇಲ್ಲಿ ನಮ್ಮ ಮನೆಯ ಮಹಡಿ ಮೇಲೆ ಬಂದಿದ್ದೇನೆ. ಯಾಕಂತ ಹೇಳಿದರೆ ಮನೆಯ ಕೆಳಗೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಉಂಟು. ಮನೆಯಲ್ಲಿ ಒಂದು 2 ಜನ ಎಲ್ಲ ಇದ್ದಾರೆ. ಅವರು ಆವಾಗ ಕರೆಯುವುದು, ನಾನು ವೀಡಿಯೋ ಆಫ್ ಮಾಡೋದು, ಅದು ನಂಗೆ ಕಿರಿಕಿರಿ ಆಗ್ತದೆ. ಹಾಗೆ ಇಲ್ಲಿ ಮನೆಯ ಮೇಲೆ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಎಂಥ ವೀಡಿಯೋ ಅಂತ ಹೇಳಿದರೆ, ಇವತ್ತೊಂದು ನಾನು ಡ್ರಾಯಿಂಗ್ ಮಾಡ್ತಿದ್ದೇನೆ. ಯಾರ ಡ್ರಾಯಿಂಗ್ ಅಂತ ಹೇಳಿದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವರೊಬ್ಬರು ಅದ್ಭುತ ನಟ, ಅದ್ಭುತ ನಿರ್ದೇಶಕ ಮತ್ತು ಅದ್ಭುತ ಚಿತ್ರಕಥೆಗಾರ. ಬೇರೆ ಯಾವ ಊರಿನವರು ಕೂಡ ಅಲ್ಲ, ನಮ್ಮ ಮಂಗಳೂರಿನವರೇ. ಗರುಡ ಗಮನ, ವೃಷಭವಾಹನ ಮತ್ತು ಒಂದು ಮೊಟ್ಟೆಯ ಕತೆ ಸಿನಿಮಾದ ಖ್ಯಾತಿಯ ರಾಜ್ ಬಿ ಶೆಟ್ಟಿ ಇವರ ಡ್ರಾಯಿಂಗ್ ಮಾಡ್ತಿದ್ದೇನೆ. ವೆಕ್ಟರ್ ಸ್ಟೈಲಲ್ಲಿ ಅಂತ ಹೇಳಿದರೆ ಟೋನ್ ಟೈಪಲ್ಲಿ ಈ ಡ್ರಾಯಿಂಗ್ ಮಾಡ್ತಿದ್ದೇನೆ. ಅದು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ವಿಷಯ ಅಂತೆಲ್ಲ, ಇದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರಾಜ್ ಬಿ ಶೆಟ್ಟಿ ಅವರ ಪ್ರೊಫೈಲ್ ಓಪನ್ ಮಾಡಿದೆ. ಅವರ ಅಕೌಂಟ್ ಓಪನ್ ಮಾಡಿ ತುಂಬ ಪೋಸ್ಟ್ ಇತ್ತು. ತುಂಬ ಪೋಸ್ಟ್ ನೋಡ್ತಿರುವಾಗ ತುಂಬ ಪೋಸ್ಟಲ್ಲಿ ನಾಯಿಗಳ ಜೊತೆ ತೆಗೆದಂಥ ಫೋಟೋ ಇತ್ತು. ಹಾಗೆ ಇವರಿಗೆ ನಾಯಿಗಳು ಇಷ್ಟ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ನಾಯಿ ಜೊತೆ ಇದ್ದಂಥ ಫೋಟೋವನ್ನು ವೆಕ್ಟರ್ ಸ್ಟೈಲಲ್ಲಿ ಡ್ರಾಯಿಂಗ್ ಅಂದರೆ ಟೋನ್ ಸ್ಟೈಲಲ್ಲಿ ಮಾಡುವಂತ ಆಯಿತು. ಫೋಟೋ ಹುಡುಕುವ ಈ ಫೋಟೋ ನನಗೆ ತುಂಬ ಇಷ್ಟ ಆಯಿತು, ಆಯಿತಾ. ಹಾಗೆ ಈ ಫೋಟೋನ ಅಲ್ಲಿಗೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಸ್ಕೆಚ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಈಗ ಪೈಂಟಿಂಗ್ ಶುರು ಮಾಡುವ. ಈ ಫೋಟೋ ತುಂಬ ಇಷ್ಟ ಆಯಿತು, ಅದಕ್ಕೆ ಇದೇ ಫೋಟೋ ಚಾಯ್ಸ್ ಮಾಡಿದ್ದು. ನೋಡಿ, ಸ್ಕೆಚ್ ಎಲ್ಲ ರೆಡಿಯಾಗಿ ಪೈಂಟಿಂಗ್ ಶುರು ಮಾಡಿದೆ. ಪೈಂಟಿಂಗ್ ಶುರು ಮಾಡಿದೆ. ಹಾಗೆ ಸ್ಕೆಚ್ ಮಾಡೋ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಒಂದು ದಿನದಲ್ಲಿ ಮುಗಿಲಿಕ್ಕೆ ಇಲ್ಲ, ಒಂದು 2 ದಿನ ಎಲ್ಲ ಬೇಕಾಗ್ಬೋದು. ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವೀಡಿಯೋನ ಪೂರ್ತಿ ಎಂಡವರೆಗೆ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. Function, baby.